ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಕೂರ್ಮನ ಪರಮ ಪಾವನ ಸನ್ನಿಧಾನದಿಂದ ಕೂಡಿದಂತಹ ಶ್ರೀಮಠದಲ್ಲಿ ಕೂರ್ಮರೂಪಿಯಾದ ಪರಮಾತ್ಮನ ಸಂದೇಶವನ್ನು ಕೇಳುವಂತಹ ಒಂದು ವಿಶೇಷವಾದ ಸೌಭಾಗ್ಯ. ಕೂರ್ಮರೂಪಿಯಾದ ಭಗವಂತ ಮಂದರ ಪರ್ವತವನ್ನ ಉದ್ಧರಣ ಮಾಡಿ ಅಮೃತ ಮಥನವನ್ನು ಮಾಡಿಸಿ ಅಮೃತವನ್ನು ನೀಡುವುದರ ಜೊತೆಗೆ ನಾರದಾದಿ ಮಹರ್ಷಿಗಳಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಹಾಗೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಹೀಗೆ ಆಶ್ರಮ ಹಾಗೂ ವರ್ಣಗಳ ಪ್ರಭೇದದಿಂದ ಅವರವರು ಮಾಡಬೇಕಾದ ಕರ್ತವ್ಯಗಳನ್ನು ತಿಳಿಸಿದ್ದಾನೆ. ಯಾವ ಕ್ರಮದಲ್ಲಿ ಈ ಆಶ್ರಮಗಳ ಸ್ವೀಕಾರವನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಕೂರ್ಮರೂಪಿಯಾದ ಪರಮಾತ್ಮ ಉಪದೇಶವನ್ನು ಮಾಡುತ್ತಾನೆ. ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ, ಈ ರೀತಿಯಲ್ಲಿ ಈ ಆಶ್ರಮಗಳ ಸ್ವೀಕಾರವನ್ನು ಮಾಡಬೇಕು. ಇದು ಸಾಮಾನ್ಯವಾದದ್ದು. ಆದರೆ ವಿಶೇಷವಾಗಿ ಮನುಷ್ಯನಿಗೆ ವೈರಾಗ್ಯ ಬಂದಾಗ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುತ್ತಾರೆ. ಅದೇ ಮಾತನ್ನು ಕೂರ್ಮರೂಪಿಯಾದ ಭಗವಂತ ಹೇಳುತ್ತಾನೆ. ಬ್ರಹ್ಮಚಾರಿಯಾದಾಗ ಬಹಳ ವೈರಾಗ್ಯ ಇದ್ರೆ ಆಗಲೇ ಸನ್ಯಾಸ ತೆಗೆದುಕೊಳ್ಬಹುದು. ಗೃಹಸ್ಥನಾಗಿ ಯಜ್ಞಯಾಗಾದಿಗಳನ್ನು ಮಾಡಿ, ಅತಿಥಿ ಸತ್ಕಾರಾದಿಗಳನ್ನು ಮಾಡಿ, ಸಂತಾನದ ಉತ್ಪಾದನೆ ಮಾಡಿ, ಅವರೆಲ್ಲರಿಗೆ ಉತ್ತಮವಾದ ಮಾರ್ಗದರ್ಶನ ಮಾಡಿ ನಂತರ ತನ್ನ ಇಳಿ ವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ವೈರಾಗ್ಯದ ಅತಿಶಯವಿದ್ರೆ ಗೃಹಸ್ಥನಾಗಿ ಕೆಲವೇ ದಿವಸಗಳಲ್ಲಿಯೂ ಸನ್ಯಾಸ ಸ್ವೀಕಾರ ಮಾಡಬಹುದು. ಯಜ್ಞಯಾಗಾದಿಗಳನ್ನು ಮಾಡಿ, ಪ್ರಜೆಗಳ ಉತ್ಪಾದನೆ ಮಾಡಿ ಬಹಳ ದಿನಗಳ ನಂತರ ಅವರೆಲ್ಲ ದೊಡ್ಡವರಾದ ಮೇಲೆ ತೆಗೆದುಕೊಳ್ಳಬೇಕು ಅಂತೂ ಇಲ್ಲ. ವನಪ್ರಸ್ಥನಾಗಿ ತೆಗೆದುಕೊಳ್ಳಬಹುದು, ಆಗದೇ ತೆಗೆದುಕೊಳ್ಳಬಹುದು. ಸನ್ಯಾಸಕ್ಕೆ ಯಾವಾಗಾದರೂ ಅವಕಾಶ ಇದೆ. ಆದರೆ ವೈರಾಗ್ಯ ಇಲ್ಲದೆ ಸನ್ಯಾಸವನ್ನ ಮಾತ್ರ ತೆಗೆದುಕೊಂಡ್ರೆ, ಬಿನ್ಯಾವುದೋ ಬೇರೆ ಆಶೆಗೆ ತೆಗೆದುಕೊಂಡ್ರೆ ಮಾತ್ರ ಅದು ಸರ್ವಥಾ ಶಾಸ್ತ್ರವಿಹಿತವಲ್ಲ ಎಂಬ ಮಾತನ್ನು ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ. ಒಂದು ವಿಶಿಷ್ಟವಾದ ಯೋಗ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮುಂದೆ ಬರುವ ಏಕಾದಶಿ, ದ್ವಾದಶಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇದೆ. ಇದೇ ಮಾರ್ಗಶೀರ್ಷ ಶುದ್ಧ ಏಕಾದಶಿ, ದ್ವಾದಶಿ. ಸತ್ಯನಾಥ ತೀರ್ಥರ ಬಗ್ಗೆ ಅನೇಕ ಗ್ರಂಥಗಳಿವೆ. ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ ಪ್ರಸಿದ್ಧವಾದ ಗ್ರಂಥಗಳು. ಸತ್ಯನಾಥ ಅಭ್ಯುದಯವನ್ನ ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಅದನ್ನು ಪುರಾಣದ ರೀತಿಯಲ್ಲಿ ಹೇಳುವ ಪದ್ಧತಿ. ಶ್ರೀ ಸತ್ಯನಾಥಾಭ್ಯುದಯಂ ಪುರಾಣಂ ಅಂತ. ಅಷ್ಟು ಶ್ರದ್ಧೆಯಿಂದ ಗುರುಗಳ ಮಹಿಮೆಯನ್ನ ತಾವು ಆನ್ಹಿಕ ಮಾಡುವಾಗ ಕೇಳಬೇಕು. ಅನೇಕ ವಿದ್ವಾಂಸರು ಅದನ್ನು ಪುರಾಣದ ರೂಪದಲ್ಲಿ ಹೇಳಬೇಕು. ಚಲಾರಿ ಸಂಕರ್ಷಣಾಚಾರ್ಯರು ಬರೆದದ್ದು ಬಹಳ ಉತ್ತಮವಾದ ಗ್ರಂಥ. ಅದಕ್ಕೆ ಒಂದು ಕಾಲ ನಿರ್ದೇಶ ಮಾಡಿದ್ದಾರೆ. ಕಾರ್ತಿಕ ಕೃಷ್ಣ ಪಂಚಮಿಯಿಂದ ಮಾರ್ಗಶೀರ್ಷ ಪೌರ್ಣಿಮೆಯವರೆಗೆ ಸತ್ಯನಾಥಾಭ್ಯುದಯದ ಶ್ರವಣವನ್ನ ಮಾಡಿದರೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಳಾಗತ್ತೆ ಅಂತ. ಅದಕ್ಕೆ ಒಂದು ಹಿನ್ನೆಲೆ ಏನು ಅಂದ್ರೆ, ಕಾರ್ತಿಕ ಕೃಷ್ಣ ಪಂಚಮಿ ಸಂದರ್ಭದೊಳಗೇನೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನ ಕರೆದುಕೊಂಡು ಹೋಗುವುದಕ್ಕೆ ವಿಷ್ಣುದೂತರು ಬಂದದ್ದು. ಆದರೆ ಸತ್ಯನಾಥರು
ತಮಗೆ ಬಂದ ಅಂತಿಮ ದಿನವನ್ನ ಮುಂದೂಡುತ್ತಾರೆ. ಯಾಕೆ ಅಂದ್ರೆ ಮಾರ್ಗಶೀರ್ಷ ಶುದ್ಧ ದಶಮಿ ಸತ್ಯ ನಿಧಿಗಳ ಆರಾಧನೆ. ಅವರ ಗುರುಗಳ ಮಹಾಸಮಾರಾಧನೆ ಮಾಡಬೇಕು ಅಂತ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲ ತಂದಿಟ್ಟಿದ್ರು. ಈಗ ಕಾರ್ತಿಕ ಕೃಷ್ಣ ಪಂಚಮಿ ಅಂದ್ರೆ ನಾವೇ ಮೊದಲು ಹೋದಾಗತ್ತೆ. ಹಾಗಾದ್ರೆ ನಮ್ಮ ಗುರುಗಳ ಮಹಾಸಮಾರಾಧನೆಗೆ ಅಂತ ನಾನೇನು ಪದಾರ್ಥ ತಂದಿದ್ದೇನೆ ಅದನ್ನೆಲ್ಲ ನನ್ನ ಆರಾಧನೆಗೆ ಉಪಯೋಗಿಸಿಬಿಡ್ತಾರೆ ಇವರು ಶಿಷ್ಯರು. ಗುರುಗಳಿಗೆ ತಂದದ್ದು ಗುರುಗಳಿಗೆ ಆಗ್ಬೇಕು, ನನಗದ್ರ ಉಪಯೋಗ ಆಗಬಾರ್ದು. ಅದಕ್ಕೆ ಗುರುಗಳ ಮಹಾಸಮಾರಾಧನೆ ಮಾಡಿ ಮಾರನೇ ದಿವಸ ನಾನು ಹೋಗಬೇಕು ಅಂತ ಬಂದ ಮೃತ್ಯುವನ್ನ ದೇವರಿಗೆ ಪ್ರಾರ್ಥಿಸಿ ಮುಂದೂಡಿ, ಇನ್ಯಾವ ಸ್ವಾರ್ಥಕ್ಕಾಗಲ್ಲ, ಗುರುಗಳ ಸೇವೆ ಮಾಡಿ ನಾನು ಹೋಗಬೇಕು ಅಂತ ಅವರು ಮಾರ್ಗಶೀರ್ಷ ಶುದ್ಧ ದಶಮಿ ಗುರುಗಳ ಮಹಾಸಮಾರಾಧನೆ ಮುಗಿಸಿ ಏಕಾದಶಿ ಪ್ರಯಾಣ ಮಾಡ್ತಾರೆ. ಹೀಗಾಗಿ ಕಾರ್ತಿಕ ಕೃಷ್ಣ ಪಂಚಮಿಯಿಂದ ಮಾರ್ಗಶೀರ್ಷ ಶುದ್ಧ ದ್ವಾದಶಿ ಅವರ ಆರಾಧನೆ ಮುಗಿದ ಮೇಲೆ ಮುಂದೆ 3 ದಿವಸ ಪೌರ್ಣಿಮೆಯವರೆಗೆ ಒಂದು ಸಂಪೂರ್ಣವಾಗಿ ಇದರ ಶ್ರವಣವನ್ನ ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ. ಇಲ್ಲಿ ಬಂದ ಈ ಕೂರ್ಮರೂಪಿಯಾದ ಪರಮಾತ್ಮನ ಸಂದೇಶಕ್ಕೂ ಅವರ ಜೀವನಕ್ಕೂ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಹತ್ತಿರ 21ನೆಯ ವಯಸ್ಸಿನಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೋಗಿ ಕೇಳ್ತಾರೆ ಸನ್ಯಾಸಕ್ಕೆ ಅಂತ. ಆಗ ಇಷ್ಟು ಚಿಕ್ಕ ವಯಸ್ಸು, ಇದೀಗ ಮದುವೆಯಾಗಿದೆ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಸನ್ಯಾಸವನ್ನು ತೆಗೆದುಕೊಳ್ಳೋದು ಅಂದ್ರೆ ಪೀಠದ ಅಧಿಕಾರ, ದೊಡ್ಡದಾದ ಸಾಮ್ರಾಜ್ಯ, ಈ ವೈಭವ, ಇದರ ಆಶೆಯಿಂದ ನೀವು ಕೇಳ್ತಾ ಇದ್ದೀರಿ ಕಾಣುತ್ತೆ. ಸತ್ಯನಿಧಿಗಳಿಗೆ ಗೊತ್ತು, ಪರೀಕ್ಷೆ ಮಾಡ್ತಾರೆ. ಈ ತರಹದ ಒಂದು ವೈಭವ, ಸಾಮ್ರಾಜ್ಯ, ಇದರ ಆಶೆಯಿಂದ ನೀವು ಪೀಠವನ್ನ ಸನ್ಯಾಸವನ್ನ ಕೇಳೋದಾದ್ರೆ ನಾನು ಕೊಡೋದಿಲ್ಲ. ಯಾವ ಆಶೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನ ಬಯಸಬಾರದು ಅಂತ. ಸತ್ಯನಾಥರು ಅರ್ಥಾತ್ ಪೂರ್ವಾಶ್ರಮದಲ್ಲಿ ಅವರ ಹೆಸರು ನರಸಿಂಹಾಚಾರ್ಯರು ಅಂತ. ಪ್ರಾಯ ನನಗನಿಸ್ತದೆ ಶೂರ್ಪಾಲಯ ನರಸಿಂಹದೇವರಿಗೂ ಸಂಬಂಧ ಇರಬಹುದು. ಯಾಕೆಂದ್ರೆ ಅವರ ತಂದೆ ಕೃಷ್ಣಾಚಾರ್ಯರು ಅಂತ, ತಾಯಿ ರುಕ್ಮಿಣಿಬಾಯಿ ಅಂತ. ಅವರು ಇರೋದು ಮಿರಜಿನಲ್ಲಿ ಅವರ ವಾಸ. ಮಹಾರಾಷ್ಟ್ರದ ಸಾಂಗಲಿ ಹತ್ರ ಇರುವಂತಹ ಮಿರಜಿನ ಊರಿನವರವರು. ಮಿರಜಿನೊಳಗೆ ಅಗ್ನಿಹೋತ್ರವನ್ನ ಮಾಡಿಕೊಂಡು ಪಾಠ ಪ್ರವಚನ ಮಾಡಿಕೊಂಡು ಇರತಕ್ಕಂತಹ ಒಂದು ಕುಟುಂಬ. ಅವರು ವಿಶೇಷವಾಗಿ ನರಸಿಂಹದೇವರ ಸೇವೆಯನ್ನ ಮಾಡಿದಾಗ ಮಕ್ಕಳಾಗ್ತಾರೆ ಎನ್ನುವುದಕ್ಕೆ ನರಸಿಂಹ ಅಂತ ಹೆಸರಿಡ್ತಾರೆ. ಹತ್ತಿರದಲ್ಲಿರೋದು ಅಂದ್ರೆ ಅನೇಕ ಇವೆ ನರಸಿಂಹ ಕ್ಷೇತ್ರಗಳು. ಕೋಳೆ ನರಸಿಂಹಪುರನೂ ಇದೆ, ಈ ನರಸಿಂಹದೇವರು ಇದೆ. ಅಂತೂ ನರಸಿಂಹದೇವರ ಸೇವೆಯನ್ನು ಮಾಡಿದಾಗ ಹುಟ್ಟಿದ ಮಗು ಅನ್ನುವುದಕ್ಕೆ ನರಸಿಂಹ ಅಂತ ಹೆಸರಿಟ್ಟದ್ದು. ಎಲ್ಲ ವೇದಾಧ್ಯಯನಾದಿಗಳನ್ನು ಮಾಡಿ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದ ಮೇಲೆ ಸತ್ಯನಿಧಿಗಳ ದರ್ಶನಕ್ಕೆ ಹೋದಾಗ ಸನ್ಯಾಸ ಕೊಡಿ ಅಂತ ಕೇಳ್ತಾರೆ. ಆಗ ಈ ಸಂವಾದ ನಡೆದದ್ದು. ಆವಾಗ ನರಸಿಂಹಾಚಾರ್ಯರು ಹೇಳ್ತಾರೆ, ನನಗೆ ಯಾವ ಆಶೆಯೂ ಇಲ್ಲ, ಯಾವ ಸಾಮ್ರಾಜ್ಯ ವೈಭವ ಇದು ಬೇಕು ಅಂತ ನಾನು ಬಂದವನಲ್ಲ, ಕೇವಲ ವೈರಾಗ್ಯದಿಂದ ನಾನು ಬಂದದ್ದು ಅಂತ ಹೇಳಿದಾಗ ಇವರ ಪರೀಕ್ಷೆಯನ್ನು ಮಾಡಿ ಇವರ ಯೋಗ್ಯತೆಯನ್ನು ಕಂಡು ಆಶ್ರಮವನ್ನು ಕೊಟ್ಟು ರಂಗನಾಥ ಅಂತ ನಾಮಕರಣ ಮಾಡಿ 14 ವರ್ಷಗಳವರೆಗೆ ಸಾಂಗಲಿಯಲ್ಲಿ ಸತ್ಯವ್ರತರ ಸೇವೆ ಮಾಡಿಕೊಂಡು ನೀವು ಇರಬೇಕು ಅಂತ ಆದೇಶ ಮಾಡ್ತಾರೆ. ಸಾಂಗಲಿಯಲ್ಲಿ ಉತ್ತರಾದಿ ಮಠ ಆಗಿನ ಕಾಲದಿಂದಲೂ ಇತ್ತು. ರಘುತ್ತಮ ತೀರ್ಥರ ಕಾಲದಿಂದಲೇ ದೊಡ್ಡದಾದ ಮಠ ಇತ್ತು. ಆ ಮಠದಲ್ಲಿ ವಾಸವಾಗಿದ್ದು ಸತ್ಯವ್ರತರ ಸೇವೆಯನ್ನ ಮಾಡಿ ಆಮೇಲೆ ನಿಮಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ. ಇವರು ಯಾವ ಪೀಠದ ಅಪೇಕ್ಷೆಯನ್ನ ಪಡೆದೇ ಕೇವಲ ವೈರಾಗ್ಯದಿಂದ ಸನ್ಯಾಸವನ್ನು ತೆಗೆದುಕೊಂಡು 14 ವರ್ಷ ಪಾಠ ಪ್ರವಚನ ಜಪ ಪಾರಾಯಣ ಸತ್ಯವ್ರತರ ಸೇವೆ ಇಷ್ಟನ್ನು ಮಾಡಿಕೊಂಡು ಒಂದಲ್ಲ ಎರಡರಲ್ಲ 14 ವರ್ಷಗಳವರೆಗೆ ಇದ್ದ. ಆಮೇಲೆ ಸ್ವಲ್ಪ ದಕ್ಷಿಣ ಭಾರತದ ಯಾತ್ರೆಯನ್ನೆಲ್ಲ ಮಾಡಿ ತಿರುಪತಿ, ರಾಮೇಶ್ವರ, ಶ್ರೀರಂಗ, ಶ್ರೀಶೈಲ ಈ ಎಲ್ಲ ಪ್ರಾಂತಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಮತ್ತೆ 1 ವರ್ಷ ಸತ್ಯವ್ರತರ ಸೇವೆಯನ್ನು ಮಾಡಿದ್ದಾರೆ. ಗುರುಗಳ ಸೇವೆ, ದೇವರ ಸೇವೆ, ಮತ್ತೆ ಗುರುಗಳ ಸೇವೆಯನ್ನು ಮಾಡಿದ ಮೇಲೆ ಇವರ ಶುದ್ಧವಾದ ನಿಷ್ಠೆ, ಇವರ ಪಾಂಡಿತ್ಯ, ಆಗಲೇ ಇವರು ಮಾಡಿದಂತಹ ವಾಕ್ಯಾರ್ಥಗಳು ಅನೇಕ ವಾದಿಗಳನ್ನ ಸೋಲಿಸಿ ಸಿದ್ಧಾಂತದ ಸ್ಥಾಪನೆ ಮಾಡಿದ ಇವರ ಪಾಂಡಿತ್ಯ, ಇವರ ವಾದವೈಖರಿ ಇದನ್ನು ಕಂಡು ಸಂತೋಷಪಟ್ಟು ಸತ್ಯನಿಧಿಗಳು ಇವರಿಗೆ ಉತ್ತರಾದಿ ಮಠದ ಪೀಠವನ್ನು ಕೊಡ್ತಾರೆ. ಸನ್ಯಾಸ ಮೊದಲೇ ಕೊಟ್ಟದ್ದು ರಂಗನಾಥ ಅಂತ ನಾಮಕರಣ ಮಾಡಿರ್ತಾರೆ. ಆಮೇಲೆ ಈ ಪೀಠವನ್ನು ಕೊಟ್ಟು ಸತ್ಯನಾಥ ಅಂತ ನಾಮಕರಣ ಮಾಡಿ ಸತ್ಯನಾಥ ತೀರ್ಥರು ಅಂತ ಘೋಷಣೆ ಮಾಡ್ತಾರೆ. ಅಂತಹ ಮಹಾವಿರಕ್ತ ಶಿಖಾಮಣಿಗಳು, ಮಹಾಜ್ಞಾನಿಗಳು, ಅವರ ನಾಮಸ್ಮರಣದಿಂದಲೇ ಸಕಲ ಆಪತ್ತುಗಳ ಪರಿಹಾರ, ಸಕಲ ಸಂಪತ್ತುಗಳು ದೊರೆಯುವಂತಹದ್ದು ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ನಾವು ಕಾಣುತ್ತೇವೆ. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಪರಮ ವೈರಾಗ್ಯದಿಂದ ಸನ್ಯಾಸವನ್ನ ತೆಗೆದುಕೊಂಡವರು.
ವೈರಾಗ್ಯವಿದ್ದರೆ ಮಾತ್ರ ಸನ್ಯಾಸದ ಆಲೋಚನೆಯನ್ನ ಮಾಡಿ ಇನ್ಯಾವುದೋ ಆಶೆಗೆ ಸನ್ಯಾಸದ ಸೋಗು ಹಾಕಬೇಡಿ ಅಂತ ಕೂರ್ಮರೂಪಿಯಾದಂತಹ ಪರಮಾತ್ಮನ ಆದೇಶ. ಸತ್ಯನಾಥ ತೀರ್ಥರ ಈ ಪರ್ವದಲ್ಲಿ ಈ ಸಂದೇಶವನ್ನು ನಾವು ಕೇಳಿದ್ದು ಅವರಲ್ಲಿ ವಿಶೇಷವಾಗಿ ಸಮನ್ವಯವಾಗತ್ತೆ ಅಂತ ನಾವು ತಿಳಿಯಬೇಕು. ಇವತ್ತು ಶೂರ್ಪಾಲಯ ಕ್ಷೇತ್ರದ ಪ್ರತಿಯೊಬ್ಬರ ಮನೆಗೆ ನಮ್ಮ ಗುರುಗಳ ಪಾದುಕೆ ಬಂದಿದೆ. ಗುರುಗಳ ಪಾದುಕೆಯ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ. ಪ್ರತಿಯೊಬ್ಬರ ಮೇಲೆ, ವಿಶೇಷವಾಗಿ ಶೂರ್ಪಾಲಯದ ಪ್ರತಿಯೊಬ್ಬ ಭಕ್ತರ ಮೇಲೆ ಗುರುಗಳಿಗೆ ಬಹಳ ಪ್ರೀತಿ, ಅನುಗ್ರಹ. ನೀವು ಅಷ್ಟೇ ಅವರ ಮೇಲೆ ಭಕ್ತಿಯನ್ನ, ಶ್ರದ್ಧೆಯನ್ನ ಮಾಡಿ ಅವರ ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆದಿದ್ದೀರಿ. ಆ ಗುರುಗಳ ಪಾದುಕೆಯ ಪೂಜೆ, ಪಾದುಕೆಯ ದರ್ಶನ, ಇವುಗಳಿಂದ ಆಗುವ ಲಾಭ ಬಹಳ ಇದೆ. ಶಾಸ್ತ್ರ ಹೇಳುತ್ತದೆ, ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದೇನು ಅಂದ್ರೆ ಗುರುಪಾದುಕಾ ದರ್ಶನ ಅಂತ. ಪಂಚರಾತ್ರ ಆಗಮಗಳಲ್ಲಿ ಹೇಳುವ ರೀತಿ ಎಷ್ಟು ವಿಚಿತ್ರ ಅಂದ್ರೆ, ಗುರುಪಾದುಕೆಗಳು ಸಿಕ್ಕಿಲ್ಲ ಅಂದ್ರೆ ನದಿ ದರ್ಶನ ಮಾಡಿ, ಗೋವುಗಳ ದರ್ಶನ ಮಾಡಿ, ಮುತ್ತೈದೆಯರ ದರ್ಶನ ಮಾಡಿ. ಇದೆಲ್ಲ ಏನು ಅಂದ್ರೆ, ಇದು ಗುರುಗಳ ಪಾದುಕೆಯ ದರ್ಶನ ಮಾಡ್ಲಿಕ್ಕೆ ಆಗದೇ ಇದ್ರೆ ನೆಕ್ಸ್ಟ್ ಏನಾದರೂ ಇದ್ರೆ ಇವುಗಳನ್ನ ಅಂತ. ಮೊಟ್ಟ ಮೊದಲಿನ ಸ್ಥಾನ ಅಂದ್ರೆ ಗುರುಗಳು. ಯಾಕೆಂದ್ರೆ ದೇವರ ದರ್ಶನವನ್ನ ಮಾಡಿಸುವವರು, ದೇವರಲ್ಲಿ ಭಕ್ತಿ ಹುಟ್ಟಿಸುವವರೇ ಗುರುಗಳಾದದ್ದರಿಂದ ಗುರುಗಳ ದರ್ಶನಕ್ಕೆ, ಗುರುಗಳ ಪಾದುಕಾ ದರ್ಶನಕ್ಕೆ ಅಷ್ಟು ಮಹತ್ವವನ್ನ ಶಾಸ್ತ್ರ ನೀಡಿದೆ. ದಾಸರು ಹೇಳ್ತಾರೆ, ಗುರುಪಾದ ದರ್ಶನವೇ ಸ್ನಾನ ಅಂತಾರೆ. ಗುರುಗಳ ಪಾದುಕೆಯ ದರ್ಶನ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಹಾಫಲ ಅಂತ ದಾಸರು ಹಾಡಿದ್ದನ್ನು ನೀವು ಕೇಳ್ತೀರಿ. ಅಂತಹ ಒಂದು ವಿಶೇಷವಾದ ಮಹಿಮೆ ಗುರುಗಳಲ್ಲಿ ಇರುತ್ತದೆ. ಅವರ ದರ್ಶನದಿಂದ, ಅವರ ಸೇವೆಯಿಂದ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ, ಜ್ಞಾನ, ವಿರಕ್ತಿಗಳು ನಮಗೆ ಬೆಳೆದು ಪರಮಾತ್ಮನ ಅನುಗ್ರಹವಾಗುವುದರಲ್ಲಿ ಸಂಶಯವಿಲ್ಲ. ನಂತರ ಈ ಎಲ್ಲ ಆಶ್ರಮಗಳ ಅನುಷ್ಠಾನವನ್ನ ಕೆಲವರಿಗೆ ಮಾಡಲಿಕ್ಕಾಗದೇ ಇದ್ದರೂ ಬ್ರಹ್ಮಚಾರಿಯಾದವನು ಬ್ರಹ್ಮಚರ್ಯದಿಂದಲೇ ಜೀವನವನ್ನು ಕಳೆದರೂ ತಪ್ಪಿಲ್ಲ. ಶ್ರದ್ಧೆಯಿಂದ ತನಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇದ್ರೆ ಅವನಿಗೂ ಉತ್ತಮವಾದಂತಹ ಸದ್ಗತಿಯಾಗತ್ತೆ. ನ್ಯಾಯಾಗತ ಧನ ಶಾಂತ ಬ್ರಹ್ಮವಿದ್ಯಾಪರಾಯಣ ಸ್ವಧರ್ಮ ಪಾಲಕೋ ನಿತ್ಯಂ ಬ್ರಹ್ಮಭೂಯಾಯ ಕಲ್ಪತೆ. ಶ್ರೀಕೂರ್ಮ ಹೇಳ್ತಾನೆ, ನ್ಯಾಯಾಗತ ಧನ, ಇದಕ್ಕೆ ಬಹಳ ಮಹತ್ವವನ್ನು ನೀಡಿದ್ದಾರೆ. ಸಂಪತ್ತನ್ನ ಪಡೆಯುವುದಕ್ಕೆ ಶಾಸ್ತ್ರ ಬೇಡ ಅಂತ ಹೇಳಿಲ್ಲ. ಆದರೆ ಸಂಪತ್ತನ್ನ ಪಡೆಯುವ ರೀತಿ, ಪಡೆದ ಸಂಪತ್ತನ್ನು ವಿನಿಯೋಗಿಸುವ ರೀತಿ ಮಾತ್ರ ಬಹಳ ಚೆನ್ನಾಗಿ ಇರಬೇಕು. ನಮ್ಮ ಗುರುಗಳು ಮೇಲಿಂದ ಮೇಲೆ ಹೇಳ್ತಾ ಇದ್ರು, ಟೀಕಾಕೃತ್ಪಾದರ ಸ್ತೋತ್ರವನ್ನ ಉದಾಹರಣೆ ಮಾಡಿ, ಅಧ್ಯಕ್ಷೀಕೃತ ಕ್ಷೋಭಣಾಂ ಅಂತ. ಎಂತಹ ಸಂಪತ್ತನ್ನು ದೇವರು, ಗುರುಗಳು ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಅಧ್ಯಕ್ಷೀಕೃತ ಕ್ಷೋಭಣಾಂ. ಟೀಕಾಕೃತ್ಪಾದರ ಸ್ತೋತ್ರದಲ್ಲಿ ಬರ್ತದೆ. ಕ್ಷೋಭಣ ಅಂದ್ರೆ ಪರಮಾತ್ಮ, ಅಧ್ಯಕ್ಷೀಕೃತ ಕ್ಷೋಭಣ ಅಂದ್ರೆ ಭಗವಂತನ ದರ್ಶನಕ್ಕೆ ಸಾಧನವಾದ ಸಂಪತ್ತಾಗಿರ್ಬೇಕದು. ಯಾವ ಸಂಪತ್ತಿರೋದರಿಂದ ನಾವು ಯಜ್ಞಯಾಗಾದಿಗಳನ್ನು, ದಾನ ಧರ್ಮಾದಿಗಳನ್ನು ಮಾಡ್ತೇವೆ, ಅದರಿಂದ ಪುಣ್ಯ ಬರ್ತದೆ. ಪುಣ್ಯ ಬರುವುದರಿಂದ ಸಜ್ಜನರ ಸಮಾಗಮ, ಅವರ ಉಪದೇಶ, ಅದರಿಂದ ಜ್ಞಾನೋದಯವಾಗತ್ತೆ. ಆ ರೀತಿ ದೇವರ ದರ್ಶನ, ಭಗವಂತನ ಜ್ಞಾನ, ಅದಕ್ಕೆ ದಾರಿ ತೋರುವ ರೀತಿಯಲ್ಲಿ ಆ ಸಂಪತ್ತಿನ ವಿನಿಯೋಗ ಆಗಬೇಕು. ಇದು ವಿನಿಯೋಗ. ವಿನಿಯೋಗ ಚೆನ್ನಾಗಿ ಮಾಡ್ತಾರೆ ಕೆಲವರು, ಆದರೆ ಸಂಪಾದನೆ ಮಾಡುವ ರೀತಿ ಬಹಳ ವಿಚಿತ್ರ ಇರ್ತದೆ. ಅದೂ ಆಗಬಾರದು. ಸಂಪಾದನೆಯೂ ಪ್ರಾಮಾಣಿಕ ರೀತಿಯಲ್ಲಿ ಆಗಿರಬೇಕು. ಕಳ್ಳತನದ ಹಣ, ಮೋಸದ ಹಣ, ಇನ್ನೊಬ್ಬರನ್ನ ಹೊಡೆದು ಬಡದು ಅಳಿಸಿ ತಂದ ಹಣ, ಅಳಿಸಿ ಪರರನ್ನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ, ನೆಚ್ಚದರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ಅಂತ ದಾಸರು ಹೇಳಿದ ಹಾಗೆ, ಇನ್ನೊಬ್ಬರನ್ನ ಅಳಿಸಿ ದುಃಖಪಡಿಸಿ ತಂದ ಹಣ ಆಗಿರಬಾರದು. ಸಂತೋಷದಿಂದ ಕೊಟ್ಟದ್ದಾಗಿರಬೇಕು, ಪ್ರಾಮಾಣಿಕವಾಗಿ ದುಡಿದು ಗಳಿಸಿದ್ದಾಗಿರಬೇಕು, ನ್ಯಾಯದಿಂದ ತನಗೆ ವಿಹಿತವಾದ ರೀತಿಯಲ್ಲಿ ಸಂಪಾದನೆ ಮಾಡಿದಂತಹ ಹಣ ಇದ್ರೆ ಅಂತಹ ಸಂಪತ್ತಿನ ಸದ್ವಿನಿಯೋಗ ಮಾಡಿದರೆ ಇವನಿಗೆ ಪುಣ್ಯ ಹೊರತು, ವಿನಿಯೋಗ ಚೆನ್ನಾಗಿ ಮಾಡಿ ಸಂಪಾದನೆ ಮಾತ್ರ ಅನ್ಯಾಯದಿಂದ ಮಾಡಿದರೆ ಅದರಿಂದ ಪುಣ್ಯ ಬರೋದಿಲ್ಲ. ಮಹಾಭಾರತ ಹೇಳುವ ರೀತಿಯಲ್ಲಿ ನೋಡಿದರೆ, ಯಶ್ಚ ಅರ್ಥೇ ಶುಚಿಹಿ ಸ ಶುಚಿಹಿ. ಶುಚಿ ಅಂದ್ರೆ ಮಡಿ, ಶುದ್ಧಿ, ಶುಚಿ, ಮಡಿ ಯಾವುದು ಅಂದ್ರೆ, ದೊಡ್ಡ ಮಡಿ ಯಾವುದು ಅಂದ್ರೆ ಹಣದ ಮಡಿಯೇ ಮಹಾಮಡಿ. ಓ ಹೌದಾ, ಹಾಗಾದ್ರೆ ಬರೀ ನಾವು ಸ್ನಾನ ಮಾಡಿದ್ರೆ ನಡೆಯಂಗಿಲ್ಲ ಕಾಣಿಸ್ತದೆ.
ಎಲ್ಲಾ ನೋಟುಗಳನ್ನು ಕೂಡ ಮುಳುಗಿಸ್ಬೇಕು. ಈಗಂತೂ ಮುಳುಗಿಸೇ ಬಿಟ್ಟಾರ. ಎಲ್ಲಾ ನೋಟುಗಳನ್ನು ಒಯ್ದು ನದಿ ಒಳಗೆ ಮುಳುಗಿಸಿ ಅವುಗಳನ್ನು ಮಡಿ ಮಾಡ್ಕೊಂಡು ಬಂದ್ರೆ ಮಹಾಮಡಿ ಏನು ಅಂತ. ಮುಳುಗಿಸೋದಲ್ಲ, ಮಡಿ ಅಂದ್ರೆ ನೀರಿನೊಳಗೆ ತೊಯಿಸೋದಲ್ಲ. ನ್ಯಾಯದಿಂದ ಸಂಪಾದನೆ ಮಾಡಿದ್ರೆ ಅದು ಮಡಿ. ಹಣದ ಮಡಿ ಅಂದ್ರೆ ಯಾವುದು ಅಂದ್ರೆ ಶುದ್ಧವಾದ ಧರ್ಮದಿಂದ ಸಂಪಾದನೆ ಮಾಡಿದ ಸಂಪತ್ತಾದರೆ ಅದು ನಿಜವಾದ ಮನುಷ್ಯನ ಶುದ್ಧಿ. ದ್ರವ್ಯದಲ್ಲಿ ಅಶುದ್ಧಿ ಇದ್ರೆ ಅವನ ಮನಸ್ಸು, ಅವನ ಆಲೋಚನೆ, ಅವನ ನಡತೆ ಎಲ್ಲದರಲ್ಲಿಯೂ ಅಶುದ್ಧಿ ಬರ್ತದೆ. ಅವನಿಗೆ ಗೊತ್ತಾಗದೆ ಅಶುದ್ಧಿ ಒಳಗೆ ಪ್ರವೇಶ ಮಾಡಿಬಿಡ್ತದೆ. ಅವನು ಮಾಡಿದಂತಹ ಕರ್ಮಗಳು ಸಫಲ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ. ಅರ್ಥದಲ್ಲಿ ಮನುಷ್ಯ ಶುಚಿಯಾಗಿರಬೇಕು, ಶುದ್ಧನಾಗಿರಬೇಕು ಅಂತನ್ನುವ ತತ್ವವನ್ನ ಮಹಾಭಾರತ ಹೇಳುತ್ತದೆ, ಧರ್ಮಶಾಸ್ತ್ರಗಳೇ ಹೇಳುತ್ತದೆ. ಎಲ್ಲದಕ್ಕೂ ಮೂಲವಾಗಿ ಶ್ರೀಕೂರ್ಮ ಅದನ್ನು ಹೇಳ್ತಾನೆ. ನ್ಯಾಯಾಗತ ಧನ ಶಾಂತ ಬ್ರಹ್ಮವಿದ್ಯಾ ಪರಾಯಣ. ಪರಬ್ರಹ್ಮನ ಜ್ಞಾನವನ್ನ ಮಾಡಿಕೊಳ್ಳುವಲ್ಲಿ ವಿಶೇಷವಾದ ಆಸಕ್ತಿ ಇರಬೇಕು. ಸ್ವಧರ್ಮ ಪಾಲಕೋ ನಿತ್ಯಂ, ಅಂಥವನು ಪರಬ್ರಹ್ಮನನ್ನ ಸೇರಬಹುದು ಎಂಬುದಾಗಿ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಬರುವ ಒಂದು ಮಾತು ನೀವು ಕೇಳ್ತೀರಿ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಯ ಲಿಪ್ಯತೆ ನ ಪಾಪೇನ ಪದ್ಮಪತ್ರಮಿವಾಂಭಸ. ಶ್ರೀಕೃಷ್ಣ ಹೇಳಿದ, ಶ್ರೀಕೂರ್ಮ ಹೇಳಿದ ಮಾತುಗಳು ಒಂದೇ ತರಹ ಇದೆ. ಇಬ್ಬರೂ ಭಗವಂತನೇ ಅಲ್ವಾ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ನಿಸ್ಸಂಗ ಕಾಮವರ್ಜಿತ ಪ್ರಸನ್ನೇನೈವ ಮನಸಾ ಕುರ್ವಾಣೋ ಯಾತಿ ತತ್ಪದಂ. ಕೂರ್ಮ ಹೇಳ್ತಾನೆ. ಬಹಳ ದೊಡ್ಡದಾದಂತಹ ತತ್ವ. ಈ ತತ್ವವನ್ನು ಚೆನ್ನಾಗಿ ಮನಗಾಣಬೇಕು. ಇಲ್ಲಿ ಬಂದವರೆಲ್ಲ ಧಾರ್ಮಿಕರೇ ತಾನೆ, ಧರ್ಮ ಮಾಡುವವರೇ. ಮಾಡಿದ ಧರ್ಮ ಇದು ಸಫಲವಾಗುವ ಕ್ರಮ ಏನು ಅನ್ನುವುದನ್ನ ತಿಳಿಯದೆ ಧರ್ಮವನ್ನ ಮಾಡಿ ಪ್ರಯೋಜನ ಇಲ್ಲ. ಮಾಡಿದ ಧರ್ಮ ಸಫಲವಾಗಬೇಕಾದರೆ ಏನ್ ಮಾಡಬೇಕು ಅಂದ್ರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ಬ್ರಹ್ಮನಲ್ಲಿ ಅರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸಮರ್ಪಣೆಯನ್ನ ಮಾಡಿಯೂ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಪ್ರಾಯ ಧಾರ್ಮಿಕರೆಲ್ಲರೂ ಮಾಡಿದ ಕರ್ಮದ ಕೊನೆಯಲ್ಲಿ ಹೇಳುವುದನ್ನ ಮರೆಯೋದಿಲ್ಲ ಪ್ರಾಯ. ಆದರೆ ಇದರ ರೂಢಿಯನ್ನ ಇನ್ನಷ್ಟು ನಾವು ಬೆಳೆಸಿಕೊಳ್ಬೇಕು. ಗುರುಗಳಿಗೆ, ದೇವರಿಗೆ, ವಾಯುದೇವರಿಗೆ, ಅವರೆಲ್ಲರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಕರ್ಮಗಳನ್ನ ಅರ್ಪಣೆ ಮಾಡುವುದು. ಕೊನೆಗೊಮ್ಮೆ ಮಾತ್ರ ಕೃಷ್ಣಾರ್ಪಣಮಸ್ತು ಹೇಳದೆ ಆದಿ ಮಧ್ಯ ಅಂತ್ಯದಲ್ಲಿ ಹೇಳುವಂತಹ ಒಂದು ರೂಢಿಯನ್ನ ಬೆಳೆಸಿಕೊಳ್ಳಬೇಕು. ಕೊನೆಗೆ ಮಾತ್ರ ಸಮರ್ಪಣೆಯನ್ನು ಮಾಡಿದರೆ ಅವನು ತ್ರೈವಿಧ್ಯ ಅಂತ, ಸ್ವರ್ಗಾದಿಗಳಿಗೆ ಮಾತ್ರ ಹೋಗಿ ಮತ್ತೆ ತಿರುಗಿ ಬರ್ತಾನೆ. ಅದು ಉತ್ತಮ ಭಾಗವತರ ಲಕ್ಷಣ ಅಲ್ಲ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತೆ ಆದಾವಂತೇಚ ಮಧ್ಯೇಚ ಭಗವಂತನ ಸ್ಮರಣೆಯನ್ನು ಮಾಡಿ ಅದನ್ನ ಸಮರ್ಪಣೆ ಮಾಡುವಂತಹ ರೂಢಿಯನ್ನು ಬೆಳೆಸಿಕೊಳ್ಳಬೇಕು. ಕೇವಲ ಶ್ರೀಕೃಷ್ಣಾರ್ಪಣಮಸ್ತು ಹೇಳಿದರೂ ಸಾಲದು. ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡುವಂತಹ ಪದ್ಧತಿ. ಅದನ್ನು ಸತ್ಯನಾಥ ತೀರ್ಥರ ಬಗ್ಗೆ ಸತ್ಯಾಭಿನವ ತೀರ್ಥರು ಮಾಡುವ ರೀತಿಯನ್ನು ನೋಡಿದರೆ ನಮಗೆ ಅರ್ಥವಾಗ್ತದೆ. ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಹೇಳ್ತಾರೆ, ಇದೇ ತರಹ ನೂರಾರು ಜನ, ಸಾವಿರಾರು ಜನ ವಿದ್ವಾಂಸರೆಲ್ಲ ಕೂಡಬೇಕಂತೆ. ಅವರು ಕುಳಿತಾಗ ತಮ್ಮ ಗುರುಗಳಾದ ಸತ್ಯನಾಥರ ಮಹಿಮೆಯನ್ನ ಸತ್ಯಾಭಿನವ ತೀರ್ಥರು ಹೇಳ್ತಾ ಇದ್ರಂತೆ. ಹೇಳುವುದು ಮಾತ್ರ ಅಲ್ಲದೆ ತಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಅರ್ಪಣೆ ಮಾಡ್ತಿದ್ರಂತೆ. ಅದು ಎಷ್ಟು ವಿಚಿತ್ರ ಅಂದ್ರೆ ವಿದ್ವಾಂಸರು ಆಶ್ಚರ್ಯಚಕಿತರಾಗಿ, ಇದು ಏನಿದು ಗುರುಭಕ್ತಿ? ಎಲ್ಲಾ ಮುಗಿದ ಮೇಲೆ, ಕಾರ್ಯಕ್ರಮ ಮುಗಿದ ಮೇಲೆ ಇಷ್ಟೆಲ್ಲ ನಮ್ಮ ಗುರುಗಳ ಅನುಗ್ರಹದಿಂದ ಆಯ್ತು ಅಂತ ಹೀಗೆ ಹೇಳುವವರಲ್ಲ ಅಂತೆ ಅವರು. ಒಂದು ಶ್ಲೋಕ ಉಪನ್ಯಾಸ ಮಾಡಿದ್ರೆ ಗುರುಗಳಿಗೆ ಅರ್ಪಣೆ ಮಾಡೋದು, ಒಂದು ಮಂಗಳಾರತಿ ದೇವರಿಗೆ ಮಾಡಿದ್ರೆ ಗುರುಗಳಿಗೆ ಅರ್ಪಣೆ ಮಾಡೋದು, ಒಂದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದ್ರೆ ನರಸಿಂಹದೇವರ ದರ್ಶನ ಶುರುಪಾಲಯದಲ್ಲಿ ನಮಗಾದದ್ದು ನಮ್ಮ ಗುರುಗಳ ಅನುಗ್ರಹದಿಂದ. ವೆಂಕಟೇಶ ದೇವರ ದರ್ಶನ ಮಾಡಿದರೆ ನಮ್ಮ ಗುರುಗಳ ಅನುಗ್ರಹದಿಂದ ವೆಂಕಟೇಶ ದೇವರ ದರ್ಶನ ಆಯಿತು, ಈ ಮಹಾಭಾಗ್ಯ ಸಿಕ್ತು ಅಂತ ಗುರುಗಳ ದ್ವಾರ ಅದನ್ನು ದೇವರಿಗೆ ಅರ್ಪಣೆ ಮಾಡೋದು. ಇದು ಶಾಸ್ತ್ರದಲ್ಲಿ ಹೇಳಿದ ಮಾತೆ. ಆದರೆ ಶಾಸ್ತ್ರದಲ್ಲಿ ಹೇಳಿದ್ದು ಶಾಸ್ತ್ರದೊಳಗೆ ಇರ್ತದೆ, ಅದನ್ನು ಅನುಷ್ಠಾನದಲ್ಲಿ ತರುವವರು ಬೆರಳೆಣಿಕೆಯ ಜನ. ಆ ಮಟ್ಟದಲ್ಲಿ ತರುವುದಕ್ಕೆ ಎಲ್ಲರಿಗೂ ಸಾಧ್ಯವಾಗದಿದ್ದರು, ಪದೇ ಪದೇ ಸಮರ್ಪಣೆ ಮಾಡುವುದಕ್ಕಾಗದಿದ್ದರು, ಆದಿ ಮಧ್ಯ ಅಂತ್ಯದಲ್ಲಿ ಆದರೂ ಪ್ರತಿಯೊಂದು ಸತ್ಕರ್ಮಗಳನ್ನ, ಪುರಾಣ ಶ್ರವಣ ಈಗೊಮ್ಮೆ ಸಮರ್ಪಣೆ ಮಾಡಿ. ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೇದವ್ಯಾಸ ದೇವರ ಕೂರ್ಮನ ಅನುಗ್ರಹದಿಂದ ನಮಗೆ ಈ ಶ್ರವಣ ಮಾಡುವ ಭಾಗ್ಯ ಸಿಕ್ಕಿದೆ. ದೇವರು ಪ್ರಸನ್ನನಾಗಲಿ, ಇದನ್ನು ತನ್ನ ಪೂಜೆ ಎಂಬುದಾಗಿ ಸ್ವೀಕಾರ ಮಾಡಲಿ ಅಂತ. ಮುಗಿದ ಮೇಲೆ ಒಮ್ಮೆ ತೆಪ್ಪೋತ್ಸವ ಪ್ರಾರಂಭ ಆಗತ್ತೆ. ಮಧ್ಯದ ಹಂತ, ಕೊನೆಯ ಹಂತ,
ಇದೊಂದು ಕಣ್ಣಿಗೆ ಹಬ್ಬ. ರಾತ್ರಿ ದೀಪದ ಬೆಳಕು, ನದಿಯ ಪರಿಸರ, ತಂಪು ಗಾಳಿ, ರಮ್ಯವಾದ ವಾತಾವರಣ, ಶಾಂತವಾದ ಪರಿಸರ. ಈ ದೃಷ್ಟಿಯಲ್ಲಿ ಇದನ್ನು ನೋಡಬೇಡಿ. ಇದೆಲ್ಲವೂ ನಿಜ, ಇದ್ದದ್ದು ಸತ್ಯವೇ, ಯಾವುದು ಸುಳ್ಳಲ್ಲ. ಆದರೆ ಇದೆಲ್ಲವೂ ಭಗವಂತನ ಸೃಷ್ಟಿ, ಇದೆಲ್ಲ ಭಗವಂತನ ವೈಭವ, ಮಾಡುವುದೆಲ್ಲ ದೇವರ ಸೇವೆ. ಅನಂತ ಪ್ರಕಾಶನಾದ ಭಗವಂತ ನಮಗೆ ನೀಡಿದ ಪ್ರಕಾಶವನ್ನ ಅವನಿಗೆ ಅರ್ಪಣೆ ಮಾಡುವುದಕ್ಕೆ, ಕೃತಜ್ಞತೆಯನ್ನ ಅರ್ಪಿಸುವುದಕ್ಕೆ ಇದೊಂದು ಮಾಧ್ಯಮ. ಒಳಗೂ ತೇಜಸ್ಸನ್ನು ಕೊಟ್ಟಿದ್ದಾನೆ ದೇವರು. ತೇಜಸ್ಸಿರೋವರೆಗೆ ನಮ್ಮ ಬದುಕು, ತೇಜಸ್ಸಿಲ್ಲ ಅಂದ್ರೆ ಆ ಬದುಕು ಮುಗೀತು ಅಂತ ಅರ್ಥ. ಮೈ ತಂಪಾಗಿದೆ ಅಂದ್ರೆ ಅರ್ಥ ಏನದಕ್ಕೆ? ಹಾಗಾದ್ರೆ ಒಳಗೆ ತೇಜಸ್ಸು ಕೊಟ್ಟ, ಹೊರಗೆ ಸೌರ ತೇಜಸ್ಸು, ಚಂದ್ರನ ಬೆಳಕು, ನಕ್ಷತ್ರಗಳ ಬೆಳಕು, ಅಗ್ನಿ, ತೇಜೋಮಯವಾದ ಪದಾರ್ಥಗಳಿಂದಲೇ ನಮ್ಮ ಜೀವನ ನಡೆದಿದೆ. ಅಂತಹ ಭಗವಂತನಿಗೆ ದೀಪಗಳ ಅರ್ಪಣೆ. ಈ ರೀತಿ ಆದಿ ಮಧ್ಯ ಅಂತ್ಯದಲ್ಲಿ ಒಂದು ತೆಪ್ಪೋತ್ಸವ ಇರಬಹುದು, ಭೋಜನ ಇರಬಹುದು. ಭೋಜನ ಅಂತೂ ಬಹಳ ದೊಡ್ಡದು. ಭೋಜನ ಕಾಲದಲ್ಲಿ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ದೇವರ ಸ್ಮರಣೆಯನ್ನು ಮಾಡಿ ಭೋಜನ ಮಾಡ್ತೇವೋ ಅಷ್ಟು ಉತ್ತಮ ರೀತಿಯಲ್ಲಿ ಉಂಡ ಅನ್ನ ಪಚನವಾಗಿ ಸದ್ವಿಚಾರಗಳನ್ನು ನಮಗೆ ಕೊಡ್ತದೆ. ಯತ್ ಸೂಕ್ಷ್ಮಂ ತನ್ ಮನಃ, ಉಂಡ ಅನ್ನದ ಸೂಕ್ಷ್ಮ ಭಾಗ ತಾನೇ ಮನಸ್ಸಿಗೆ ಪೋಷಣೆಯನ್ನು ನೀಡುತ್ತದೆ ಅಂತ ಉಪನಿಷತ್ತು ಹೇಳುತ್ತದೆ. ಆ ಅನ್ನ ಉಣ್ಣುವಾಗ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ದೇವರ ಗುರುಗಳ ಸ್ಮರಣೆಯನ್ನು ಮಾಡ್ತಾ ನಾವು ಸ್ವೀಕಾರ ಮಾಡ್ತೇವೋ ಅಷ್ಟು ಶುದ್ಧವಾದ ರೀತಿಯಲ್ಲಿ ಅನ್ನ ನಮಗೆ ಮನಸ್ಸನ್ನು ನೀಡುತ್ತದೆ. ಅನ್ನವೂ ಅಪವಿತ್ರ, ಉಣ್ಣುವಾಗಲೂ ಅಪವಿತ್ರ ವಿಚಾರಗಳು, ಅಪವಿತ್ರವಾದ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿದರೆ ವಿಚಾರಗಳು ಅಪವಿತ್ರವಾಗ್ತವೆ, ಅಮಂಗಲ ವಿಚಾರಗಳು ಬರ್ತವೆ. ಅದಕ್ಕಾಗಿ ಆದಿ ಮಧ್ಯ ಅಂತ್ಯದಲ್ಲಿ ಸಮರ್ಪಣೆಯನ್ನ ಮಾಡಲೇಬೇಕು. ಸಮರ್ಪಣೆ ಅಂದ್ರೆ ಬೇರೆ ಏನಲ್ಲ, ಏನು ಅಂತೆ ಬಹಳ ಸುಂದರವಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಬಂದಿದೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ನಾವೊಂದು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂದ್ರೆ ಹವಿಸ್ಸಿನಲ್ಲಿಯೂ ದೇವರಿದ್ದಾನೆ, ಮಾಡುವ ಯಜಮಾನನಲ್ಲಿ ದೇವರು, ಋತ್ವಿಜನಲ್ಲಿ ದೇವರು, ಅಗ್ನಿಯಲ್ಲಿ ದೇವರು. ಇದೆಲ್ಲವನ್ನೂ ದೇವರಿಗೆ ನಾವು ಅರ್ಪಣೆ ಮಾಡುತ್ತೇವೆ ಅಂದ್ರೆ ಆ ಅರ್ಪಣೆ ಮಾಡುವುದೂ ಕೂಡ ಭಗವದ್ ಅಧೀನವೇ ಅನ್ನುವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನೇ ಬಿಡಿ ಬಿಡಿಯಾಗಿ ಪ್ರತ್ಯೇಕ ಶ್ಲೋಕಗಳಲ್ಲಿ ಶ್ರೀಕೂರ್ಮ ನಾರದಾದಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮಾರ್ಪಣ ಅಂದ್ರೆ ಏನು? ಬ್ರಹ್ಮಾರ್ಪಣ ವಿಧಿ ಅಂತ ಬೇರೆ ಮಾಡ್ತಾರೆ, ಅದಲ್ಲ. ಬ್ರಹ್ಮಾರ್ಪಣ ಅಂದ್ರೆ ಏನು? ಎಲ್ಲ ಕರ್ಮಗಳನ್ನ ದೇವರಿಗೆ ಅರ್ಪಿಸೋದು ಅಂದ್ರೆ ಏನು? ಯಾವ ರೀತಿಯಲ್ಲಿ ಅರ್ಪಣೆ ಮಾಡೋದು? ಬ್ರಹ್ಮಣ ದೀಯತೆ ದೇಯಂ ಬ್ರಹ್ಮಣೇ ಸಂಪ್ರದೀಯತೆ ಬ್ರಹ್ಮೈವ ದೀಯತೆ ಚೇತಿ ಬ್ರಹ್ಮಾರ್ಪಣಮಿದಂ ಪರಂ. ಬ್ರಹ್ಮಾರ್ಪಣ ಅಂದ್ರೆ ಏನು ಅಂತ ಹೇಳ್ತಾನೆ ಭಗವಂತ. ಬ್ರಹ್ಮಣ ದೀಯತೆ ದೇಯಂ, ಒಂದು ದಾನ, ಯಾವುದೋ ಒಂದು ದಾನವನ್ನ ಕೊಡುವ ಪ್ರಸಂಗವನ್ನ ಉದಾಹರಣೆಗೆ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಒಂದು ಹಣ್ಣು ದಾನ ಕೊಟ್ಟ, ಒಂದು 10 ರೂಪಾಯಿ ದಾನ ಕೊಟ್ಟ ಅಂತ ಇಟ್ಕೊಳ್ಳಿ. ಆ ಹಣ್ಣಿನೊಳಗೆ 10 ರೂಪಾಯಿಯೊಳಗೆ ದೇವರಿದ್ದಾನೆ, ಕೊಡುವ ಯಜಮಾನನೊಳಗೂ ಭಗವಂತನೇ ನನ್ನಲ್ಲಿಯೂ ಇದ್ದು ದೇವರೇ ಕೊಡಿಸ್ತಾ ಇದ್ದಾನೆ ಎನ್ನುವ ಅನುಸಂಧಾನ ಬರಬೇಕು. ಇದು ಬ್ರಹ್ಮಾರ್ಪಣ. ಬ್ರಹ್ಮಣ ದೀಯತೆ ದೇಯಂ, ಕೊಡುವ ನನ್ನಲ್ಲಿ ಕೊಡಬೇಕೆಂಬ ಬುದ್ಧಿಯನ್ನ ಕೊಟ್ಟು, ಕೊಡುವುದಕ್ಕೆ ದ್ರವ್ಯವನ್ನೂ ನನಗೆ ನೀಡಿ, ಕೊಡುವ ಶಕ್ತಿಯನ್ನ ಕೊಟ್ಟಂಥವ, ಕೊಡುವುದಕ್ಕೆ ಕೈ ಕೊಟ್ಟವ, ಕೊಡುವುದಕ್ಕೆ ಮನಸ್ಸು ನೀಡಿದವ ಆ ಭಗವಂತ, ಅವನೇ ಒಳಗಿದ್ದು ಕೊಡ್ತಾ ಇದ್ದಾನೆ ಎನ್ನುವ ಅನುಸಂಧಾನ ಇರಬೇಕು. ಇನ್ನು ಕೊಡುವುದು ಯಾರಿಗೆ ಅಂತ, ಬ್ರಹ್ಮಣೇ ಸಂಪ್ರದೀಯತೆ, ಕೊಡುವ ನನ್ನಲ್ಲಿ ಮಾತ್ರ ದೇವರಲ್ಲ, ತೆಗೆದುಕೊಳ್ಳುವ ವ್ಯಕ್ತಿಯಲ್ಲಿಯೂ ಭಗವಂತನೇ ಇದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ತಿಳಿಯಬೇಕು. ಇದನ್ನು ನೀವೇನೋ ಒಂದು ದೊಡ್ಡದಾದ ಸಮಾರಂಭದೊಳಗೆ ಬಹಳ ಉತ್ಸಾಹದಿಂದ ದಾನ ಮಾಡುವಾಗ, ದಕ್ಷಿಣೆ ಕೊಡುವಾಗ, ಪರ್ವಕಾಲಗಳಲ್ಲಿ ಅಂತ ಮಾತ್ರ ಭಾವಿಸಬೇಡಿ. ಸ್ವಯಂ ಸೇವಕರಾಗಿ ಇಲ್ಲಿ ಬೇಕಾದಷ್ಟು ಜನ ಊಟಕ್ಕೆ ಬಡಿಸ್ತಾ ಇರ್ತೀರಿ. ಅನ್ನ, ಸಾರು, ಹುಳಿ, ಭಕ್ಷ್ಯ, ಭೋಜ್ಯ ಎಲ್ಲವನ್ನೂ ಬಡಿಸ್ತೀರಿ. ನೀವು ಅದಕ್ಕೆ ಯಜಮಾನರು ಇರ್ಲಿಕ್ಕಿಲ್ಲ, ಯಜಮಾನರು ಬೇರೆ ಇರಬಹುದು, ಅವರು ಕೃಷ್ಣಾರ್ಪಣೆ ಹೇಳ್ತಾರೆ, ಅವರಿಗೂ ಪುಣ್ಯ ಬರ್ತದೆ. ಆದರೆ ದೈಹಿಕವಾದ ಸೇವೆಯನ್ನು ಮಾಡಿ ಒಂದರ್ಥದೊಳಗೆ ನೀವು ಅನ್ನದಾನ ಮಾಡ್ತಾ ಇದ್ದೀರಲ್ಲ, ಶ್ರಮದಿಂದ ಶ್ರಮದಾನ ಮಾಡಿ ಅನ್ನದಾನ ಮಾಡ್ತಾ ಇದ್ದೀರಲ್ಲ, ಆಗಲೂ ಈ ಅನುಸಂಧಾನ ಬೇಕು. ಒಬ್ಬೊಬ್ಬ ವ್ಯಕ್ತಿಯಲ್ಲಿ 72,000 ರೂಪದಿಂದ ಭಗವಂತ ಇದ್ದಾನೆ. ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಭಗವಂತ 36,000 ಪುರುಷ ರೂಪ, 36,000 ಸ್ತ್ರೀ ರೂಪದಲ್ಲಿ
ಅಂತಹ ಭಗವಂತನಿಗೆ ನಾವು ಅನ್ನದ ನೈವೇದ್ಯವನ್ನು ಮಾಡ್ತಾ ಇದ್ದೇವೆ ಅನ್ನೋ ಅನುಸಂಧಾನದಿಂದ ನೀವು ಬಡಿಸಿದರೆ ಎಷ್ಟು ಜನರಿಗೆ ಬಡಿಸ್ತೀರೋ ಅಷ್ಟು 36,000 ದಂಪತಿಗಳಿಗೆ ನೀವು ಊಟಕ್ಕೆ ಹಾಕಿದ ಮಹಾಪುಣ್ಯ. ಅದು ದಂಪತಿಗಳು ಅಂದ್ರೆ ಏನೋ ಸಾಮಾನ್ಯ ದಂಪತಿಗಳಲ್ಲ, ಸರ್ವೋತ್ತಮನಾದಂತಹ ಭಗವಂತ, ತಾನೇ ಪುರುಷ ತಾನೇ ಸ್ತ್ರೀ, ಪುರುಷ ಸ್ತ್ರೀ ರೂಪದಿಂದ ವಿಹಾರ ಮಾಡುವಂತಹ ಸರ್ವೋತ್ತಮನಾದ ಸ್ವತಂತ್ರನಾದಂತಹ ಇಂಥ ದಂಪತಿಗಳು ನಿಮಗೆ ಯಾವತ್ತು ಸಿಗ್ತಾರೆ ಹೇಳ್ರಿ? ಎಷ್ಟು ವಿಷ್ಣು ಪಂಚಕ ಮಾಡಿ, ಭೀಷ್ಮ ಪಂಚಕ ಮಾಡಿ, ಏನೇನೋ ಅದು ಇದು ದಂಪತಿ ಪೂಜಾ ಅಂತ ಯಾರನ್ನೋ ಕರೀತಾರೆ. ಊರೊಳಗೆ ಒಂದು ದಂಪತಿ ಸಿಗೋದು ಕಷ್ಟ ಇವತ್ತು. ಅಂಥದ್ದು 72,000 ಭಗವದ್ ರೂಪಗಳು, 36,000 ದಂಪತಿಗಳು ಅಂತ. ದೇವರು ಲಕ್ಷ್ಮಿ ಅನ್ನೋ ಒಂದು ದಂಪತಿ ಬೇರೆ, ದೇವರೇ ಪುರುಷ ದೇವರೇ ಸ್ತ್ರೀ, ಸ್ವಾತ್ಮಕ್ರೀಡ ಭಗವಂತ. ಅಂತಹ 36,000 ಭಗವದ್ ರೂಪವಾದ ಸರ್ವೋತ್ತಮ ಸ್ವತಂತ್ರ ಗುಣಪರಿಪೂರ್ಣವಾದ ದಂಪತಿಗಳು. ಅಂತಹ ದಂಪತಿಗಳನ್ನ ಭೋಜನ ಮಾಡಿಸಿದಂತೆ ಆಗತ್ತೆ. ಒಬ್ಬರಿಗೆ ಊಟಕ್ಕೆ ಹಾಕುವಾಗ ಮನಸ್ಸಿನಲ್ಲಿ ಬರುವ ಅನುಸಂಧಾನ ಪ್ಲಸ್ ಮೈನಸ್ ವಿಚಾರ ಮಾಡ್ರಿ. ಒಂದೇ ಒಂದು ಅನುಸಂಧಾನ ಜೊತೆಗೆ ಸೇರಿದರೆ ಇಂಥ ದೊಡ್ಡ ಪುಣ್ಯ, ಅದನ್ನು ಮೈನಸ್ ಮಾಡಿದರೆ ಅಷ್ಟು ದೊಡ್ಡ ಪುಣ್ಯದಿಂದ ಹ್ರಾಸ. ಒಬ್ಬನಿಗೆ ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ, ಅದು ಭಕ್ತಿಯಲ್ಲಿ ಹಾಕಿದರೆ. ಅನುಸಂಧಾನ ಪೂರ್ವಕವಾಗಿ ಭಕ್ತಿಯಿಂದ ಹಾಕಿದರೆ ಇಷ್ಟು ದೊಡ್ಡ ಪುಣ್ಯ ಬರ್ತದೆ. ನಾವು ಎಂತಹ ದೊಡ್ಡ ಪುಣ್ಯದಿಂದ ವಂಚಿತರಾಗ್ತೇವೆ, ಒಂದು ಶ್ರದ್ಧೆ, ಒಂದು ಅನುಸಂಧಾನದ ಕೊರತೆಯಿಂದ. ಅದಕ್ಕೇನು ಖರ್ಚಿಲ್ಲ ನಿಜವಾಗಿ, ಆದರೆ ಅದಕ್ಕೆ ಬೇಕು ಹರಿವಾಯು ಗುರುಗಳ ಅನುಗ್ರಹ. ಹಣದಿಂದ ಬರೋದಿಲ್ಲ, ಹಣದಿಂದ ಅನ್ನ ಬರ್ತದೆ, ವ್ಯಾಯಾಮ ಮಾಡಿದರೆ ಶಕ್ತಿ ಬರ್ತದೆ. ಆದರೆ ಹರಿವಾಯು ಗುರುಗಳ ಅನುಗ್ರಹದಿಂದ ಭಕ್ತಿ ಶ್ರದ್ಧೆಗಳು ಅನುಸಂಧಾನ ಬರ್ತದೆ. ಆ ಅನುಸಂಧಾನ ಪೂರ್ವಕವಾಗಿ ಮಾಡಿದ ದಾನ ಇಂತಹ ಮಹಾಫಲವನ್ನು ನೀಡುತ್ತದೆ. ಹೀಗೆ ಅನ್ನದಾನ ಇರಬಹುದು, ಜಲದಾನ ಇರಬಹುದು, ಯಾವುದೇ ಇರಬಹುದು. ಬ್ರಹ್ಮಣ ದೀಯತೆ ದೇಯಂ ಬ್ರಹ್ಮಣೇ ಸಂಪ್ರದೀಯತೆ ಬ್ರಹ್ಮೈವ ದೀಯತೆ ಚೇತಿ. ಕೊಡುವ ವಸ್ತುವಿನಲ್ಲಿಯೂ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಬಂದ್ರೆ ಇದಕ್ಕೆ ಬ್ರಹ್ಮಾರ್ಪಣ ಅಂತಾರೆ. ಬ್ರಹ್ಮಾರ್ಪಣ ಅಂದ್ರೆ ಇದು. ತಾನೇ ಭಗವದ್ಗೀತೆಯಲ್ಲಿ ಹೇಳಿದ ಬ್ರಹ್ಮಾರ್ಪಣದ ವಿವರಣೆಯನ್ನ ಶ್ರೀಕೂರ್ಮ ರೂಪದಲ್ಲಿ ಭಗವಂತ ಮಾಡ್ತಾನೆ. ಜೊತೆಗೆ ಪ್ರಸಿದ್ಧವಾದದ್ದು ನಾಹಂಕರ್ತ ಸರ್ವಮೇತತ್ ಬ್ರಹ್ಮೈವ ಕುರುತೆ ತಥಾ ಏತದ್ ಬ್ರಹ್ಮಾರ್ಪಣಂ ಪ್ರೋಕ್ತಂ ಋಷಿಭಿಸ್ತತ್ವದರ್ಶಿಭಿ. ದೇವರೇ ಕರ್ತೃವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಮಾಡುವ ಕಾರ್ಯ ಎಲ್ಲ ಅವನ ಪೂಜೆ. ಪ್ರೀಣಾತು ಭಗವಾನೀಶಃ ಕರ್ಮಣಾನೇನ ಶಾಶ್ವತಃ ಕರೋತಿ ಸತತಂ ಬುದ್ಧ್ಯ ಬ್ರಹ್ಮಾರ್ಪಣಮಿದಂ ಪರಂ. ಮಾಡಿದ ಕರ್ಮ ಇದು ಕೇವಲ ದೇವರ ಪ್ರೀತಿಗಾಗಿ ಆಗಲಿ. 16,000 ವರ್ಷಗಳವರೆಗೆ ನಿರಂತರ ತಪಶ್ಚರ್ಯವನ್ನ ಮಾಡಿ ಪ್ರಾಚೇತಸರು ಶ್ರೀಮದ್ ಭಾಗವತದಲ್ಲಿ ಭಗವಂತ ಪ್ರತ್ಯಕ್ಷನಾದಾಗ ಏನ್ ಬೇಕು ಅಂತ ಕೇಳಿದರೆ, ಎನ್ನ ಸ್ವಧೀತಂ ಗುರವ ಪ್ರಸಾದಿತಾ. ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ, ಗುರುಗಳ ಸೇವೆ ಮಾಡಿದ್ದೇವೆ, ಹಿರಿಯರ ಸೇವೆ ಮಾಡಿದ್ದೇವೆ, ಅನಾಥರ ಸೇವೆ ಮಾಡಿದ್ದೇವೆ, ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿದ್ದೇವೆ. ಅದಲ್ಲದೆ ಈ ಸಮುದ್ರದ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ ಅವರು. ಸಮುದ್ರದೊಳಗೆ ನಿರಂಧಸಾಂ ಕಾಲ ಮದಭ್ರಮಪ್ಸು. ಅಂತಹ ಸುದೀರ್ಘ ಕಾಲದವರೆಗೆ ಉಪ್ಪಿನ ನೀರಿನ ಮಧ್ಯದೊಳಗೆ ಕುಳಿತು ತಪಸ್ಸು ಮಾಡಿದ್ದೇವೆ. ಇದೆಲ್ಲದರ ಫಲ ಒಂದು ಸಾಕು ನಮಗೆ. ಇಷ್ಟು ಕರ್ಮಗಳಿಗೆ ಇಷ್ಟೆಲ್ಲ ಫಲ ಕೇಳ್ತೇವೆ ಅಂತ ಬಯಸಬೇಡ. ಕರ್ಮಗಳು ಇಷ್ಟೆಲ್ಲ, ಫಲ ಮಾತ್ರ ಒಂದೇ ಒಂದು. ವೃಣೀಮಹೇತೆ ಪರಿತೋಷಣಾಯ. ನಿನ್ನ ಪ್ರೀತಿ ಒಂದೇ ಒಂದು ಫಲ ಸಾಕು. ನೀನು ಪ್ರಸನ್ನನಾದರೆ ಸಾಕು, ನನಗೆ ಎಲ್ಲವೂ ಸಿಗತ್ತೆ ಅಂತ ಪ್ರಾಚೇತಸರು ಭಗವಂತನಿಗೆ ಕೇಳ್ತಾರೆ. ಅದನ್ನೇ ಬ್ರಹ್ಮಾರ್ಪಣ ಅಂತ ಕರೆಯುವುದು. ಇನ್ಯಾವುದೋ ಸ್ವಾರ್ಥವನ್ನ ಬಿಚ್ಚಿಟ್ರೆ ಅದು ಬ್ರಹ್ಮಾರ್ಪಣ ಅಲ್ಲ. ಈ ತರಹದ ಬ್ರಹ್ಮಾರ್ಪಣವನ್ನ ಮಾಡಬೇಕು ಅಂತ ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ. ಯದ್ವಾ ಫಲಾನಾಂ ಸನ್ಯಾಸಂ ಪ್ರಕುರುಯಾತ್ ಪರಮೇಶ್ವರೇ ಕರ್ಮಣಾಮೇತದಪ್ಯಾಹು ಬ್ರಹ್ಮಾರ್ಪಣಮನುತ್ತಮಂ. ಯಾವ ಫಲಾಪೇಕ್ಷೆಯನ್ನು ಮಾಡದೆ ದೇವರು ಪ್ರಸನ್ನನಾಗಲಿ ಅಂತ ಬಯಸುವುದೇ ಬ್ರಹ್ಮಾರ್ಪಣ. ಫಲಾಪೇಕ್ಷೆ ಮಾಡಬಾರದು. ಭಗವಂತನ ಪ್ರೀತಿ ಎಂಬ ಫಲವನ್ನು ಮಾತ್ರ ಅಪೇಕ್ಷೆ ಪಡಬೇಕು. ಎಲ್ಲ ಕಡೆಗೆ ದೇವರಿದ್ದು ಮಾಡಿಸ್ತಾನೆ ಅಂತನ್ನುವ ಭಾವನೆ ಇರಬೇಕು. ಇದು ಬ್ರಹ್ಮಾರ್ಪಣ. ಇಂತಹ ಬ್ರಹ್ಮಾರ್ಪಣವನ್ನ ಮಾಡಿದಾಗ ಮಾತ್ರ ಆ ಕರ್ಮಗಳು ಮೋಕ್ಷವನ್ನ ನಮಗೆ ನೀಡುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾನೆ.
ಭಗವಂತ ಒಂದು ವಿಶೇಷವನ್ನ ಇಲ್ಲಿ ತಿಳಿಸೋದು, ತಿಳುವಳಿಕೆ ಸ್ವಲ್ಪ ಕಡಿಮೆ ಇದ್ರೆ ಅಡ್ಡಿ ಇಲ್ಲ, ವೈರಾಗ್ಯ ಅಂತೂ ಇರಲೇಬೇಕು ಅಂತಾನೆ. ತಸ್ಮಾತ್ ಸರ್ವ ಪ್ರಯತ್ನೇನ ತ್ಯಕ್ತ್ವಾ ಕರ್ಮಾಶ್ರಿತಂ ಫಲಂ ಅವಿದ್ವಾನಪಿ ಕುರುವೀತ ಕರ್ಮಾಪ್ನೋತಿ ಚಿರಾತ್ ಪದಂ. ತಿಳುವಳಿಕೆ ಇವತ್ತಿರ್ಲಿಕ್ಕಿಲ್ಲ, ಆದರೆ ಕರ್ಮವನ್ನ ಶ್ರದ್ಧೆಯಿಂದ ವೈರಾಗ್ಯದಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದರಿಂದ ಪುಣ್ಯ ಬಂದು ಆ ಪುಣ್ಯದಿಂದ ಸಜ್ಜನರ ಸಮಾಗಮ ಆಗಿ ಇವತ್ತಿಲ್ಲ ನಾಳೆ ಜ್ಞಾನ ಬರುತ್ತೆ. ಇನ್ನೂ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಿ ಮಹಾಫಲ ಹೊಂದೋದಕ್ಕೆ ಸಾಧ್ಯ ಇದೆ. ಆದರೆ ವೈರಾಗ್ಯ ಮಾತ್ರ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವಂತಹ ಒಂದು ನಿಷ್ಠೆ ಮಾತ್ರ ಇರಬೇಕು. ಇಲ್ಲ ಅಂದ್ರೆ ಫಲಾಪೇಕ್ಷೆಯಿಂದಲೇ ಕರ್ಮ ಮಾಡ್ತಾ ಹೋದ್ರೆ ಆ ಫಲಗಳನ್ನು ಮಾತ್ರ ಹೊಂತಾ ಹೋಗ್ತಾನೆ. ಹಣ, ಕಾಸು, ದುಡ್ಡು, ಅಧಿಕಾರ ಇವುಗಳು ಮಾತ್ರ ಸಿಗತ್ತೆ ಹೊರತು ಇವನಿಗೆ ಉದ್ಧಾರ ಆಗೋದಿಲ್ಲ. ಆದ್ದರಿಂದ ನಿಷ್ಕಾಮ ಕರ್ಮಗಳಿಗೆ ಮಹತ್ವ ಬಹಳ ಇದೆ. ಕರ್ಮಣ ಕ್ಷೀಯತೆ ಪಾಪಂ ಐಹಿಕಂ ಪೌರ್ವಿಕಂ ತಥಾ ಮನಃಪ್ರಸಾದ ಮನ್ವೇತಿ ಬ್ರಹ್ಮವಿಜ್ಜಾಯತೆ ನರಹ. ಯಾವುದೇ ಒಂದು ಜ್ಞಾನಕ್ಕೆ ನಾವು ಮಾಡಿದ ಪಾಪಗಳು ಅಡ್ಡಿಯಾಗಿರ್ತವೆ. ಈಶಾವಾಸ್ಯ ಭಾಷ್ಯದ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಅನೇಕ ಶಾಸ್ತ್ರಗಳು ಇವೆ, ನಾವು ಓದಿಲ್ಲ, ನಾವು ಕೇಳಿಲ್ಲ, ನಮಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳುವವರು ಸಿಕ್ಕಿಲ್ಲ, ಹೇಳುವವರು ಪಕ್ಕದಲ್ಲೇ ಇದ್ರು ಕೇಳುವುದಕ್ಕೆ ಸಮಯ ಸಿಗೋದಿಲ್ಲ. ಇಷ್ಟೆಲ್ಲ ಇದ್ರೂ ಅರ್ಥ ಆಗೋದಿಲ್ಲ ಕೆಲವರಿಗೆ. 50 ವರ್ಷಗಳವರೆಗೆ ನಿರಂತರ ಶ್ರವಣ ಮಾಡಿರ್ತಾರೆ, ವಯಸ್ಸಾಗಿರುತ್ತದೆ, ಆದರೂ ಇನ್ನೂ ಅವರಿಗೆ ಸೀತಾರಾಮದೇವರಿಗೆ ಏನಾಗಬೇಕು ಅಂತ ಕೇಳಿದ್ರೆ ಹೇಳಲಿಕ್ಕೆ ಗೊತ್ತಿರೋದಿಲ್ಲ. ಸುಮ್ಮನೆ ಕೂಡ್ತಾರೆ, ಹೋಗ್ಬಿಡ್ತಾರೆ ಅಷ್ಟೆ. ಹೇಳುವ ತಾತ್ಪರ್ಯ ಕೇಳಿದ ಮಾತ್ರಕ್ಕೆ ತಿಳಿತಿದೆ ಅಂತಲ್ಲ, ಕೆಲವರಿಗೆ ಅರ್ಥ ಆಗೋದಿಲ್ಲ, ನೆನಪುಳಿಯೋದಿಲ್ಲ, ಏನೇನೋ ಸಮಸ್ಯೆಗಳು. ಎಲ್ಲಕ್ಕೂ ಮೇಲಾಗಿ ಎಷ್ಟೋ ಜನರಿಗೆ ಕೇಳೋ ಭಾಗ್ಯನೇ ಇರೋದಿಲ್ಲ. ಇದೆಲ್ಲ ಯಾಕೆ ಹೀಗಾಗತ್ತೆ? ಇವುಗಳಿಗೆಲ್ಲ ಪಾಪಗಳೇ ಪ್ರತಿಬಂಧಕ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು. ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳಿಂದ ಮನುಷ್ಯನಿಗೆ ಜ್ಞಾನ ಬರೋದಿಲ್ಲ. ನಾನಾ ರೀತಿಯ ವಿಘ್ನಗಳು ಜ್ಞಾನಕ್ಕೆ ಬರ್ತದೆ. ಆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೇನೆ ಪುಣ್ಯಕರ್ಮಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು, ತೀರ್ಥಯಾತ್ರಾದಿಗಳನ್ನು ಮಾಡಬೇಕು. ಇವುಗಳಿಂದ ನಮ್ಮ ಪಾಪಗಳ ಪರಿಹಾರವಾಗಿ ಆಮೇಲೆ ಜ್ಞಾನಕ್ಕೆ ನಮಗೆ ದಾರಿ ಸಿಗತ್ತೆ. ಅವುಗಳೆಲ್ಲ ಪ್ರತಿಬಂಧಕಗಳು, ಅಡ್ಡಿ ಆತಂಕಗಳು. ಅವುಗಳನ್ನು ಪಕ್ಕಕ್ಕೆ ಸರಿಸಿದರೆ ನಮ್ಮ ಮೋಕ್ಷ ಮಾರ್ಗದ ಪಯಣ ಇದು ಸುಗಮವಾಗತ್ತೆ. ಕರ್ಮಗಳನ್ನು ಯಾಕೆ ಮಾಡಬೇಕು ಅನ್ನುವ ಗುರಿ ನಮಗೆ ಚೆನ್ನಾಗಿರಬೇಕು. ಕರ್ಮಣ ಕ್ಷೀಯತೆ ಪಾಪಂ. ಪಾಪಗಳನ್ನು ನಾವು ಕರ್ಮಗಳಿಂದ ಕಳೆದುಕೊಂಡ್ರೆ, ಪ್ರತಿಬಂಧಕವಾದವುಗಳೆಲ್ಲ ದೂರ ಆದರೆ ನಮ್ಮ ದಾರಿ ಸುಗಮವಾಗತ್ತೆ, ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಯತ್ರ ತತ್ರಾಶ್ರಮೇ ರತಃ ಕರ್ಮಾಣಿ ಈಶ್ವರ ತುಷ್ಟ್ಯರ್ಥಂ ಕುರ್ಯಾನ್ ನೈಷ್ಕರ್ಮ್ಯ ಮಾಪ್ನುಯಾತ್. ಬ್ರಹ್ಮಚಾರಿಯೋ, ಗೃಹಸ್ಥನೋ, ವಾನಪ್ರಸ್ಥನೋ, ಸನ್ಯಾಸಿಯೋ ಅವನವನಿಗೆ ಯೋಗ್ಯವಾದ ಆಶ್ರಮದಲ್ಲಿ ಇದ್ದು ವಿಹಿತವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಲೇಬೇಕು. ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಜ್ಞಾನವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಅವನು ಸಿದ್ಧಿಯನ್ನು ಹೊಂದಬಹುದು. ಇಲ್ಲದೆ ಇದ್ರೆ ಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ನಹ್ಯೇತತ್ ಸಮತಿಕ್ರಮ್ಯ ಸಿದ್ಧಿಮಿಂದತಿ ಮಾನವ. ಇದೇ ಮಾರ್ಗದಲ್ಲೇನೆ ಸಿದ್ಧಿಯನ್ನು ಹೊಂದಬೇಕು ಅಂತ ಕೂರ್ಮರೂಪಿಯಾದಂತಹ ಪರಮಾತ್ಮ ಆದೇಶವನ್ನು ಮಾಡುತ್ತಾರೆ. ಕೂರ್ಮರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಒಂದು ವಿಶೇಷ ಕಾರಣಕ್ಕಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಉಪನಿಷತ್ತಿನಲ್ಲಿ ಬಂದದ್ದು ಅದನ್ನು ಭಾಷ್ಯದಲ್ಲಿ ಆಚಾರ್ಯರು ನಮಗೆ ವಿವರಿಸಿ ತಿಳಿಸಿದ್ದಾರೆ. ಮನುಷ್ಯನಿಗೆ ಒಂದು ಯೋಗ್ಯವಾದ ಸ್ಥಿರವಾದ ಸ್ಥಾನದಲ್ಲಿ ಇರಬೇಕು ಅಂತ ಬಹಳ ಅಪೇಕ್ಷೆ ಇರುತ್ತದೆ. ಆದರೂ ಇರ್ಲಿಕ್ಕಾಗೋದಿಲ್ಲ. ಏನೋ ಕಾರಣಕ್ಕಾಗಿ ಮತ್ತೆ ಆ ಸ್ಥಾನದಿಂದ ಅವನಿಗೆ ಎದ್ದು ಹೋಗುವ ಪ್ರಸಂಗ ಬರ್ತದೆ. ಅನಾನುಕೂಲತೆಗಳಾಗತ್ತೆ. ಅದೇ ಊರಲ್ಲಿ ಇರಬೇಕು, ಅದೇ ಸ್ಥಾನದಲ್ಲಿ ಇರಬೇಕು, ಏನೋ ಒಂದು ಸೇವೆ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಇತ್ಯಾದಿ. ಆ ಸಂದರ್ಭದಲ್ಲಿ ಕೂರ್ಮರೂಪಿಯಾದ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಉದರ ನೆಲಕ್ಕೆ, ತಲೆ ಆಮೇಲೆ ನೋಡಿರ್ತೀರಿ, ತಲೆ ಹೀಗೆ ಮೇಲೆ ಎತ್ತುಕೊಂಡು ನಿಂತಿರ್ತದೆ, ಎರಡೂ ಕೈಗಳನ್ನ ಮೇಲೆ ಎತ್ತದೆ, ಹಿಂದೆ ಕಾಲುಗಳನ್ನು ಎತ್ತದೆ, ಎರಡು ಕೈಗಳು ಎರಡು ಕಾಲುಗಳು ಮೇಲೆ, ತಲೆ ಮೇಲೆ, ಪುಚ್ಛ ಮೇಲೆ, ಉದರ ಮಾತ್ರ ಕೆಳಗೆ. ಈ ರೀತಿಯ ಕೂರ್ಮದ ಚಿತ್ರ. ಹಾಗೇನೇ ವಾಯುದೇವರು ಕೂರ್ಮ ರೂಪದಲ್ಲಿದ್ದಾರೆ, ಪರಮಾತ್ಮ ಕೂರ್ಮ ರೂಪದಲ್ಲಿದ್ದಾನೆ. ಪರಮಾತ್ಮನ
ಪುಚ್ಛದ ಮೇಲೆ ವಾಯುದೇವರು ಕೂರ್ಮ ರೂಪದಲ್ಲಿದ್ದಾರೆ. ಅವರ ಮೇಲೆ ಈ ಸಮಗ್ರವಾದಂತಹ ಬ್ರಹ್ಮಾಂಡ, ಶೇಷದೇವರು, ಶೇಷದೇವರ ಹೆಡೆಯ ಮೇಲೆ ಬ್ರಹ್ಮಾಂಡ. ಕೂರ್ಮರೂಪಿಯಾದ ಪರಮಾತ್ಮ ಜಗದಾಧಾರನಾಗಿ, ಜಲಾಧಾರನಾಗಿ ಮತ್ತೊಂದು ರೂಪದಿಂದ ಇದ್ದಾನೆ. ಆ ವಿಷ್ಣು ಕೂರ್ಮಗಳೇ ಎರಡು. ಅದರ ಮೇಲೆ ವಾಯುದೇವರು, ಅದರ ಮೇಲೆ ಶೇಷದೇವರು. ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ಳೋದು ಕೂರ್ಮನ ರೂಪದಿಂದ ಯಾಕೆ ದೇವರು ಧಾರಣ ಮಾಡಿದ್ದಾನೆ ಬ್ರಹ್ಮಾಂಡವನ್ನ ಅಂದ್ರೆ, ಅದರ ಬೆನ್ನು ಬಹಳ ಗಟ್ಟಿರ್ತದೆ ಅದಕ್ಕೋಸ್ಕರ ಮಾಡ್ಯಾನೆ ಅಂತ. ಬೆನ್ನು ಅಷ್ಟೇ ಗಟ್ಟಿರ್ತದೆ, ಅದರ ತಲೆ, ಅದರ ಬಾಲ, ಅದರ ಕೈ ಯಾವುದು ಗಟ್ಟಿರೋದಿಲ್ಲ, ಅಷ್ಟೇ ಮೃದುವಾಗಿರುತ್ತದೆ. ದೇವರು ಧಾರಣೆ ಮಾಡಿದ್ದು ಪುಚ್ಛದ ಮೇಲೆ, ಬೆನ್ನಿನ ಮೇಲಲ್ಲ. ಬೆನ್ನು ಬಹಳ ದೃಢವಾದದ್ದು ನಿಜ, ಆದರೆ ನನಗೆ ಅದು ಬೇಕಿಲ್ಲ. ನನ್ನ ಪುಚ್ಛದ ಮೇಲೆ ಧಾರಣ ಮಾಡ್ತೇನೆ ಅಂತ ತನ್ನ ಪುಚ್ಛದ ಮೇಲೆ ವಾಯುದೇವರನ್ನು ಧಾರಣ ಮಾಡಿದ್ದಾರೆ. ಅವರು ತಮ್ಮ ಪುಚ್ಛದ ಮೇಲೆ ಶೇಷದೇವರನ್ನು, ಶೇಷದೇವರು ತಮ್ಮ ಅತಿ ಮೃದುವಾದ ಹೆಡೆಯ ಮೇಲೆ ಈ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾರೆ. ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಶೇಷದೇವರು ಧಾರಣೆ ಮಾಡಿದ್ದು ಅಂದ್ರೆ ಶೇಷದೇವರಲ್ಲ, ಶೇಷದೇವರೊಳಗೆ ಪೂರ್ಣವಾಗಿ ಸಂಕರ್ಷಣ ರೂಪದಿಂದ ಪರಮಾತ್ಮ ಹಾಸುಹೊಕ್ಕಾಗಿದ್ದು ತಾನು ಅದನ್ನು ಧಾರಣ ಮಾಡಿ ಶೇಷದೇವರಿಗೆ ಕೀರ್ತಿಯನ್ನು ಕೊಟ್ಟಿದ್ದಾನೆ ಅಂತ. ಹೀಗಾಗಿ ಇಂತಹ ಸಮಗ್ರವಾದ ಬ್ರಹ್ಮಾಂಡವನ್ನ ಧಾರಣೆ ಮಾಡಿದ ಆ ಕೂರ್ಮರೂಪಿಯಾದ ಪರಮಾತ್ಮನ ಚಿಂತನವನ್ನ ಮಾಡಿದರೆ, ಸ್ಮರಣೆ ಮಾಡಿದರೆ, ಅವನು ಎಲ್ಲಿ ಸ್ಥಿರವಾಗಿರಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾನೋ ಆ ಸ್ಥಾನದಲ್ಲಿ ಸ್ಥಿರವಾಗಿ ಇರಬಹುದು, ಇದ್ದು ಭಗವಂತನ ಸೇವೆಯನ್ನು ಮಾಡಬಹುದು. ಯಾವುದೋ ಒತ್ತಡಕ್ಕೆ ಅವನಿಗೆ ಸ್ಥಾನದಿಂದ ಪಲ್ಲಟ ಆಗೋದಿಲ್ಲ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಈಗ ನಾವು ಈ ಕೂರ್ಮರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಯಾಕೆ ಮಾಡಬೇಕು ಅಂದ್ರೆ, ಯಾರ್ಯಾರು ಯಾವ್ಯಾವ ಸ್ಥಾನದೊಳಗೆ ಇದ್ದೀರೋ ಸುಖವಾಗಿ ಇದ್ದೀರಿ, ನಿಮ್ಗೇನು ತೊಂದರೆ ಇಲ್ಲ. ನಾವು ಯಾವ ಸ್ಥಾನದಲ್ಲಿರಬೇಕು ಅಂದ್ರೆ, ಯಾವ ಉಪದೇಶವನ್ನು ಕೂರ್ಮರೂಪಿಯಾದ ಭಗವಂತ ನಮಗೆ ಮಾಡಿದ್ದಾನೆ, ಯಾವ ರೀತಿಯ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ, ಇದನ್ನು ಮಾಡದೆ ಈ ಒಂದು ನಿಯಮದಿಂದ ಬಿಟ್ಟು ಆಚೆಗೆ ಸರಿಯದಂತೆ, ಇದೇ ವರ್ಣಾಶ್ರಮ ವಿಹಿತ ಕರ್ಮಗಳನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತೆ ಸ್ಥಿರವಾಗಿ ಇರುವ ಹಾಗೆ ಕೂರ್ಮರೂಪಿಯಾದ ಪರಮಾತ್ಮ ನಮಗೆ ಅನುಗ್ರಹ ಮಾಡಿ. ನಾವಿದ್ದ ನೆಲದೊಳಗೆ ನಮಗೆ ಸ್ಥಿರವಾಗಿ ಇರೋ ಅವಶ್ಯಕತೆ ಇಲ್ಲ. ಯಾವ ಧರ್ಮದಲ್ಲಿ ನಾವು ಸ್ಥಿರವಾಗಿ ಇರಬೇಕು ಅಂತ ನಮಗೆ ಅಪೇಕ್ಷೆ ಇದೆ, ಆದ್ರೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಒತ್ತಡದಿಂದ ಆಚೆ ಈಚೆ ಹೋಗೋ ಪ್ರಸಂಗ ಬರ್ತದೆ. ಅದಾಗಬಾರದು. ಇದೇ ಶುದ್ಧವಾದ ವೈದಿಕವಾದ ಸನಾತನವಾದ ವರ್ಣಾಶ್ರಮ ವಿಹಿತವಾದ ವೈಷ್ಣವ ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಆ ಸ್ಥೈರ್ಯವನ್ನ ಸ್ಥಿರನಾದ ಆ ಕೂರ್ಮರೂಪಿಯಾದಂತಹ ಪರಮಾತ್ಮ ನಮಗೆ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡೋಣ. ಇವೆಲ್ಲ ಶೂರ್ಪಾಲಯ ಕ್ಷೇತ್ರದ ಭಗವದ್ಭಕ್ತರು ಬಹಳ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ಹರಿವಾಯು ಗುರುಗಳ ಸೇವೆಯನ್ನ ಮೊದಲಿನಿಂದಲೂ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಇನ್ನಷ್ಟು ಹೆಚ್ಚು ಭಕ್ತಿ ಶ್ರದ್ಧೆಗಳು ಬೆಳೆಯಲಿ, ಜ್ಞಾನದಲ್ಲಿ ಆಸಕ್ತಿ ಬೆಳೆಯಲಿ, ವರ್ಣಾಶ್ರಮ ವಿಹಿತವಾದಂತಹ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುವಂತಹ ಪ್ರವೃತ್ತಿ, ಆ ಆಸಕ್ತಿ, ಅದಕ್ಕೆ ಬೇಕಾದ ಅನುಕೂಲತೆಗಳನ್ನ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಕೂರ್ಮರೂಪಿಯಾದಂತಹ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದೆ. ಶ್ರೀಕೃಷ್ಣಾರ್ಪಣ. ಗುರುಗಳ ಜನ್ಮಶತಮಾನೋತ್ಸವದ ನಿಮಿತ್ತ ಪಾದುಕಾ ಪೂಜೆಯನ್ನು ಮಾಡಿದ್ದೀರಿ. ಗುರುಗಳ ಒಂದು ವಿಶೇಷವಾದ ಸ್ಮರಣೆಯನ್ನು ತಂದುಕೊಡುವುದಕ್ಕೆ ಒಂದು ರಥಯಾತ್ರೆಯನ್ನು ಮಾಡುವಂತಹ ಉದ್ದೇಶ ಇದೆ. ಅಲ್ಲಲ್ಲಿ ಅನೇಕ ಊರುಗಳಲ್ಲಿ ಆ ಗುರುಗಳ ಒಂದು ಪ್ರೀತಿಗಾಗಿ, ಅವರ ಅನುಗ್ರಹಕ್ಕಾಗಿ, ಅವರ ಸ್ಮರಣೆಗಾಗಿಯೂ ಕೂಡ ಜ್ಞಾನಸತ್ರದ ಕಾರ್ಯಕ್ರಮಗಳು ಮಾಡುವ ಆಲೋಚನೆ ಇದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಪ್ರಾಂತದಲ್ಲಿಯೂ ಮಾಡುವಂತಹ ಆಲೋಚನೆ ಇದೆ. ಬೇರೆ ಬೇರೆ ಊರುಗಳಿಂದ ಬಂದವರು ಇಲ್ಲಿದ್ದೀರಿ. ನಿಮ್ಮ ನಿಮ್ಮ ಊರುಗಳಲ್ಲಿಯೂ ಆ ಕಾರ್ಯಕ್ರಮಗಳನ್ನು, ಗುರುಗಳ ಪಾದುಕ ಪೂಜೆ, ಪಾದುಕ ಸ್ಮರಣೆ, ಅವರ ಮಹಿಮೆ, ಜೊತೆಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಚ್ಚಾಸ್ತ್ರದ ಸಂದೇಶಗಳು, ಜ್ಞಾನಸತ್ರದ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಭಾಗವಹಿಸಿ 2018 ಅವರ ಜನ್ಮಶತಮಾನೋತ್ಸವವನ್ನು ವೈಭವದಿಂದ ಅದರ ಸಮಾಪ್ತಿಯ ರೂಪದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಮಾಡುವ ಉದ್ದೇಶ ಇದೆ. ತಾವೆಲ್ಲ ಭಗವದ್ಭಕ್ತರು ಬಂದು
ಗುರುಗಳ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಕೃಷ್ಣ.